ಕೆಪಿಎಸ್ಸಿಯಿಂದ ಪದಚ್ಯುತಗೊಂಡಿರುವಂತ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅವರ ವಿರುದ್ಧ ಈಗ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿರೋದು. ಶಿವಶಂಕರಪ್ಪ ಸಾಹುಕಾರ್ ಅವರು ದೊಡ್ಡ ಪ್ರಮಾಣದಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅಕ್ರಮವಾಗಿ ಅನ್ನುವಂಥ ಆರೋಪ. ಅಕ್ರಮವಾಗಿ ಆಸ್ತಿ ಖರೀದಿಸಿದ್ದಾರೆ ಶಿವಶಂಕರಪ್ಪ ಸಾಹುಕಾರ್ ಯಾದಗಿರಿ ಜಿಲ್ಲೆಯಲ್ಲಿ ಅನ್ನೋ ಆರೋಪ ಕೇಳಿಬಂದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಶಿವಶಂಕರಪ್ಪ ಅವರ ಆಸ್ತಿ ಖರೀದಿಯ ಸೀಕ್ರೆಟ್ ಇದು. ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಮತ್ತೊಂದು ದೂರು. ರಾಜ್ಯಪಾಲರ ಮೊರೆ ಹೋಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಮಾಲಿಪಾಟೀಲ್. ಲೋಕಭವನದ ಕದ ತಟ್ಟಿದ್ದಾರೆ ಅವರು ಅವರ ಆಸ್ತಿ ವಿವರದೊಂದಿಗೆ. ಶಿವಶಂಕರಪ್ಪ ಸಾಹುಕಾರ್ ಅವರ ಆಸ್ತಿ ವಿವರದೊಂದಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅನ್ನೋ ಡಾಕ್ಯುಮೆಂಟ್ ಸಮೇತ ಲೋಕಭವನಕ್ಕೆ ದೂರು ಕೊಟ್ಟಿದ್ದಾರೆ. ಪುತ್ರಿಗೆ ಉದ್ಯೋಗ ಕೊಡಿಸೋದಕ್ಕೆ ಅಕ್ರಮದ ದಾರಿ ಹಿಡಿದ್ರು, ಅಕ್ರಮ ಡಾಕ್ಯುಮೆಂಟ್ಗಳನ್ನು ಕೊಟ್ಟರು, ಆದಾಯ ಪ್ರಮಾಣ ಪತ್ರ ಅಕ್ರಮವಾಗಿ ಸಲ್ಲಿಸಿದ್ರು, ಸ್ವಜನ ಪಕ್ಷಪಾತ ಈ ಆರೋಪದ ಮೇಲೆ ಇವರನ್ನು ಸಸ್ಪೆಂಡ್ ಮಾಡಲಾಗಿದೆ. ರಾಜ್ಯಪಾಲರು ಸಸ್ಪೆಂಡ್ ಮಾಡಿದ್ದಾರೆ ಕೆಪಿಎಸ್ಸಿ ಅಧ್ಯಕ್ಷ ಹುದ್ದೆಯಿಂದ. ಈಗ ಅಕ್ರಮದ ಹಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಕೆಪಿಎಸ್ಸಿಯಲ್ಲಿ ಅಕ್ರಮವಾಗಿ ಸಂಪಾದಿಸಿದಂತ ಹಣದಿಂದ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಶಿವಶಂಕರಪ್ಪ ಸಾಹುಕಾರ್. ಈ ಆರೋಪವನ್ನು ಸಾಮಾಜಿಕ ಕಾರ್ಯಕರ್ತ ಮಾಡ್ತಾ ಇದ್ದಾರೆ. ಭೂ ಸುಳಿಗೆ ಸಿಲುಕಿದ್ದಾರೆ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್. ಕೆಪಿಎಸ್ಸಿ ಸದಸ್ಯರಾಗಿದ್ದ ವೇಳೆ, ನಂತರ ಅಧ್ಯಕ್ಷರಾದ ವೇಳೆ ಹಲವು ಆಸ್ತಿ ಖರೀದಿ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮತ್ತವರ ಕುಟುಂಬದವರ ಹೆಸರಲ್ಲಿ ಆಸ್ತಿ ಖರೀದಿಯಾಗಿದೆ. ಆದಾಯಕ್ಕೂ ಮೀರಿದ ಆಸ್ತಿ ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ 2019ರಿಂದ 26ರವರೆಗೆ, ಅಂದ್ರೆ ಅವರು ಅಧ್ಯಕ್ಷರ ಸದಸ್ಯರಾಗಿ ನೇಮಕವಾದ ದಿನದಿಂದ ಮೊನ್ನೆ ಪದಚ್ಯುತವಾಗುವವರೆಗೂ ಕೂಡ ಅವರು ಖರೀದಿಸಿದಂತ ಆಸ್ತಿಯ ವಿವರದ ಸಮೇತ ದೂರು ಕೊಡಲಾಗಿದೆ. ಬರೋಬ್ಬರಿ 120 ಎಕರೆ ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದಿಸಿದ್ದಾರೆ. ಆಸ್ತಿಯ ಬಗ್ಗೆ ತನಿಖೆ ಮಾಡಿ ಅಂತ ರಾಜ್ಯಪಾಲರಿಗೆ ದೂರು ಕೊಟ್ಟಿರೋದು. ಆದಾಯವನ್ನ ಹೊರತುಪಡಿಸಿ ಅನ್ಯ ಮಾರ್ಗದಿಂದ ಸಂಪಾದಿಸಿರುವಂತಹ ಆಸ್ತಿ ಇದು. ಅವರ ಪತ್ನಿ ಮತ್ತವರ ಪತ್ನಿಯ ಕುಟುಂಬಸ್ಥರ ಹೆಸರಿನಲ್ಲಿ ಭೂಮಿ ಖರೀದಿ ಮಾಡಲಾಗಿದೆ. ಎಲ್ಲೆಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅಂತ ಸರ್ವೆ ನಂಬರ್ ಸಮೇತ ಎಷ್ಟೆಷ್ಟು ಅನ್ನುವಂಥ ಡೀಟೇಲ್ ಅನ್ನ ತಮ್ಮ ದೂರಿನಲ್ಲೂ ಉಲ್ಲೇಖಿಸಿರೋದು ನೋಡ್ತಾ ಇದ್ದೀರಿ ನೀವು ಸ್ಕ್ರೀನಲ್ಲಿ. ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಭೂಮಿ ಖರೀದಿಯಾಗಿದೆ ಅಂತ. ರಾಯಚೂರು, ಯಾದಗಿರಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತ ಡೀಟೇಲ್ ನೋಡ್ತಾ ಇದ್ದೀರಿ ಸರ್ವೆ ನಂಬರ್ ಸಮೇತ. ನೂರ 120 ಎಕರೆ ಭೂಮಿ ಖರೀದಿ ಮಾಡಿದ್ದಾರೆ ಅನ್ನೋದು ಆರೋಪದ ತಿರುಳು. ಭೂಮಿ ಖರೀದಿ ಮಾಡೋದು ತಪ್ಪಲ್ಲ, ಆದರೆ ಅವರ ಆದಾಯವನ್ನು ಹೊರತುಪಡಿಸಿ ಅನ್ಯ ಮಾರ್ಗದಿಂದ ಸಂಪಾದಿಸಿದ ದುಡ್ಡಲ್ಲಿ ಈ ಭೂಮಿಯನ್ನೆಲ್ಲ ಖರೀದಿ ಮಾಡಿರೋದು. ಯಾಕಂತಂದ್ರೆ ಅವರು 2019ರಿಂದ ಕೆಪಿಎಸ್ಸಿಯ ಪ್ರಮುಖ ಹುದ್ದೆಯಲ್ಲಿದ್ದುಕೊಂಡು ಇದನ್ನೆಲ್ಲ ಮಾಡಿದ್ದಾರೆ, ಸಂಪಾದಿಸಿದ್ದಾರೆ ಅನ್ನೋ ಆರೋಪವನ್ನು ಮಾಡಲಾಗಿದೆ. ಸರ್, ಈಗ ಶಿವಶಂಕರಪ್ಪ ಸಾಹುಕಾರ್ ಅವರ ಒಂದು ಪ್ರಕರಣ ಈಗ ಬಯಲಾಗಿದೆ. ಅವರ ಪುತ್ರಿಯರಿಗೆ ಹುದ್ದೆ ಕೊಡಿಸುವಂಥ ವಿಚಾರದಲ್ಲಿ ಅವರು ಈಗ ಅಮಾನತಾಗಿದ್ದಾರೆ. ಇದನ್ನು ಹೊರತುಪಡಿಸಿ ಅವರ ಆಸ್ತಿ ದಾಖಲೆಗಳನ್ನು ಮತ್ತು ಅವರ ಆಸ್ತಿಯನ್ನು ಕೆದಕುವಂಥ ಕೆಲಸಕ್ಕೆ ತಾವು ಕೈ ಹಾಕಿದ್ದೀರಿ. ಯಾಕೆ ಈ ಅನುಮಾನ ಬಂತು ತಮಗೆ? ಈಗ ರಾಜ್ಯಪಾಲರನ್ನ ಭೇಟಿಯಾಗಿ ಏನು ದೂರು ಕೊಟ್ಟಿದ್ದೀರಾ? ಸರ್, ಈ ಹಿಂದೆನೂ ಕೂಡ ಸಾಹುಕಾರ್ ಶಿವಶಂಕರಪ್ಪನವ್ರು ಏನಿದ್ದಾರೆ ಅವರು ತಮ್ಮ ಮಕ್ಕಳಿಗೆ
ಉದ್ಯೋಗವನ್ನು ಕೊಡಿಸೋದಕ್ಕೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕ ನಂತರ ಕೆಲವೊಂದಿಷ್ಟು ದಾಖಲೆಗಳ ಸಹಿತ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೆ ಲೋಕಭವನಕ್ಕೆ ಹೋಗಿ. ಆ ನಂತರ ರಾಜ್ಯಪಾಲರು ಅವರನ್ನು ವಜಾ ಮಾಡಿದರು. ತದನಂತರ ಮುಂದುವರೆದ ಭಾಗವಾಗಿ ಅನೇಕರು ನನಗೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ಇನ್ನೂ ಅನೇಕರು ಹೇಳ್ತಾ ಇಲ್ಲ ಸರ್ ಇವರು ಕೂಡ ದುಡ್ಡನ್ನು ವಸೂಲಿ ಮಾಡಿದ್ದಾರೆ ಅವರ ಸಂಬಂಧಿಕರ ಮೂಲಕ ಹೀಗೆ ಇರೋದು ಮಾಹಿತಿಗಳು ಬಂದಿತ್ತು. ತದನಂತರ ಇವರು ಆಸ್ತಿಗಳನ್ನು ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಂತು. ಆ ಕಾರಣಕ್ಕಾಗಿ ನನ್ನಲ್ಲಿರುವಂಥ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ದಾಖಲೆಗಳನ್ನು ಅಂದರೆ ಏನು ಸೇಲ್ ಡೀಡ್ ಏನಿದೆ, ಇವರು RTC ಏನಿದೆ, ಇವನ್ನೆಲ್ಲವೂ ಕೂಡ ಸಂಗ್ರಹ ಮಾಡಿದ್ದೀನಿ. ಸುಮಾರು 100 ಎಕರೆಗಿಂತ ಅಧಿಕವಾದಂಥ ಜಮೀನುಗಳನ್ನು ಅಂದರೆ ಆಸ್ತಿಯನ್ನು ರಾಜ್ಯದ ಅನೇಕ ಭಾಗಗಳಲ್ಲಿ ಖರೀದಿ ಮಾಡಿದ್ದಾರೆ. ಹಾಗಾಗಿ ಅವರು ಖರೀದಿ ಮಾಡೋದಕ್ಕೆ ನಮ್ಮ ಯಾವುದೇ ರೀತಿಯಂಥ ಇದಿಲ್ಲ, ತೊಂದರೆ ಇಲ್ಲ. ಅವರ ವ್ಯಾಪ್ತಿಯೊಳಗೆ ಅವ್ರು ಖರೀದಿ ಮಾಡ್ಬೋದು. ಆದರೆ ಆ ಖರೀದಿ ಮಾಡಿರುವ ಅವಧಿ ತುಂಬ ಇಂಪಾರ್ಟೆಂಟು. ಅವರು KPSC ಸದಸ್ಯರಾದ ದಿನದಿಂದ ಮತ್ತು ಅವರನ್ನು ವಜಾಗೊಂಡಿರುವ ದಿನಾಂಕದವರೆಗೆ ಸುಮಾರು 100 ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಹಾಗಾಗಿ ನನ್ನ ಪ್ರಶ್ನೆ, ಮೂಲಭೂತ ಪ್ರಶ್ನೆ ಏನು ಅಂತಂದರೆ ಈ ಖರೀದಿಗೆ ಹಣ ಎಲ್ಲಿಂದ ಬಂತು, ಅದಕ್ಕೆ ಆದಾಯದ ಮೂಲ ಏನು ಅನ್ನೋದನ್ನು ಅವರು ಸಾರ್ವಜನಿಕವಾಗಿ ಗೊಳಿಸಬೇಕು ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀನಿ. ಸ್ವಾಮಿ, ಇವರು ಖರೀದಿ ಮಾಡಿರುವ ಅಂಥ ಆಸ್ತಿ ಇವರು ಕಾನೂನಿನ ವ್ಯಾಪ್ತಿಯೊಳಗೆ ಪರ್ಚೇಸ್ ಮಾಡಿದ್ದಾರೆ. ನಿಮಗೆ ಪ್ರತಿ ವರ್ಷ ಸಲ್ಲಿಕೆ ಮಾಡ್ತಿರುವಂಥ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಈ ಎಲ್ಲ ದಾಖಲೆಗಳು ಇದಾವ, ಈ ಆಸ್ತಿ ಎಲ್ಲವೂ ಇದಾವ ಮತ್ತು ಇದಕ್ಕೆ ಯಾವ ಹಣವನ್ನು ಬಳಸಿದ್ದಾರೆ ಅದು ಕಾನೂನಿನ ವ್ಯಾಪ್ತಿಯೊಳಗಿದೆಯಾ, ಅದರ ಆದಾಯದ ಮೂಲ ಏನು, ಅವರ ಪತ್ನಿ ಹೆಸರಿನಲ್ಲೂ ಕೂಡ ಇದೆ. ಸೊ ಹಾಗಾಗಿ ಅದಕ್ಕೆ ಆದಾಯದ ಮೂಲವೇನೋ ಸೋರ್ಸ್ ಬೇಕಲ್ವಾ, ಜನಕ್ಕೆ ಗೊತ್ತಾಗಬೇಕಲ್ವಾ ಇವರು ಯಾವ ರೀತಿಯಾದಂಥ ಆಸ್ತಿಯನ್ನು ಪರ್ಚೇಸ್ ಮಾಡಿದ್ದಾರೆ. ಒಬ್ಬ KPSC ಸದಸ್ಯ ಅಧ್ಯಕ್ಷ ಆದಮೇಲೆ ಜನರಿಗೆ ಗೊತ್ತಾಗಬೇಕು. ಯಾಕೆಂದರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವಂಥ ವ್ಯಕ್ತಿ ಕರ್ನಾಟಕದಾದ್ಯಂತ 100 ಎಕರೆ ಜಮೀನನ್ನು ಪರ್ಚೇಸ್ ಮಾಡ್ತಾರೆ ಅಂತಂದರೆ ಅದರ ಕಾರಣವನ್ನು ಜನಕ್ಕೆ ಗೊತ್ತಾಗಬೇಕು ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ಸಾರ್ವಜನಿಕರ ಪರವಾಗಿ ನಾನು ಒಂದು ದೂರನ್ನು ರಾಜ್ಯಪಾಲರು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು, ಇಲ್ಲ ಒಂದು ಕಮಿಟಿಯನ್ನು ನೇಮಕ ಮಾಡಲಿ, ಆ ಮೂಲಕ ಜನರಿಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ದೂರು ಕೊಟ್ಟಿದ್ದೀನಿ ಸರ್. ಈಗ ಅವರ ಹಿನ್ನೆಲೆ ಏನು ಅಂದರೆ ಅವ್ರದ್ದು ಕೃಷಿ ಭೂಮಿ ಕಾರಣಕ್ಕಾಗಿ ಕೃಷಿಯಿಂದ ಬಂದ ಆದಾಯದಿಂದ ಖರೀದಿ ಮಾಡಿದಾರೋ ಅಥವಾ ಏನು ಅವರ ಬಳಿ ಆಸ್ತಿ ಇತ್ತೋ, ಅವರ ಹಿನ್ನೆಲೆ ಏನಾದ್ರು ಕೆದಕಿದ್ದೀರಾ? ಅವರ ಹಿನ್ನೆಲೆ ಅಥವಾ ಅವ್ರ ವೃತ್ತಿ, ಅವರ ಬ್ಯಾಕ್ಗ್ರೌಂಡ್ ಏನು ಅಂತ? ಸರ್, ಅವ್ರ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಅವರು ಕೋಟ್ಯಾಧೀಶ್ವರೇ ಆಗಿರ್ಬೋದು ಅಥವಾ ಅವರು ಮೂಲತಃ ಅಂದರೆ ಅವರ ವಂಶಪಾರಂಪರಿಕವಾಗಿ ಅವರು ಸೌಕರ್ಯ ಇರ್ಬೋದು. ಆದರೆ KPSCಯ ಸದಸ್ಯತ್ವ ಹೊಂದಿದ ದಿನದಿಂದ ಅವರು ವಜಾಗೊಂಡಿರುವವರೆಗೂ ಅವರು ಸಾರ್ವಜನಿಕ ವ್ಯಾಪ್ತಿಯೊಳಗೆ ಬರ್ತಾರೆ. ಸಾರ್ವಜನಿಕರು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಾರೆ. ಕ್ಯಾಮ್ರಾಮನ್ ಅಂಜನ್ ಮೂರ್ತಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.